ಆಪರೇಷನ್ ಕಮಲಕ್ಕೆ ನಾವು ಪ್ರಯತ್ನವೇ ನಡೆಸಿಲ್ಲ. ಇವತ್ತು ಸಿದ್ದರಾಮಯ್ಯ ಅದ್ರ ಬಗ್ಗೆನೂ ಸ್ಪಷ್ಟ ಮಾಡಲಿ. ಅವ್ರೇನು ಹೇಳಿದ್ರು? ಕಾಂಗ್ರೆಸ್ ಶಾಸಕರನ್ನ ಬಾಂಬೆನಲ್ಲಿ ಹಿಡಿದಿಟ್ಕೊಂಡಿದ್ದಾರೆ, ಮಹಾರಾಷ್ಟ್ರ ಬಿಜೆಪಿ ಸರ್ಕಾರ ಅವ್ರು ಹಿಡಿದಿಟ್ಕೊಂಡಿದೆ, ಗೃಹ ಬಂಧದಲ್ಲಿ ಇಟ್ಕೊಂಡಿದ್ದಾರೆ, ಪೊಲೀಸ್ನವ್ರನ್ನ ಮುಖಾಂತರ ಇಟ್ಕೊಂಡಿದ್ದಾರೆ. ಎಲ್ಲ ಹೊರಗೆ ಬಂದ್ರಲ್ಲ. ಒಬ್ಬ ಶಾಸಕನು ಹೇಳಿಲ್ಲಲ್ಲ ನನಗೆ ಅಸಮಾಧಾನ ಇರೋದು ಹೌದು ಕಾಂಗ್ರೆಸ್ ಬಗ್ಗೆ. ಎಲ್ಲಿದೆ ಆಪರೇಷನ್ ಕಮಲದ ಪ್ರಶ್ನೆ? ಇವತ್ತು ಸಿದ್ದರಾಮಯ್ಯ ಕ್ಷಮೆ ಕೇಳಬೇಕು ರಾಜ್ಯ ಜನಕ್ಕೆ. ಅವ್ರು ಯಾರು ಬಿಜೆಪಿಯವರು ಇಟ್ಕೊಂಡಿರಲಿಲ್ಲ, ಯಾವ ಗೃಹ ಬಂಧನದಲ್ಲಿರಲಿಲ್ಲ, ಯಾವ ಪೊಲೀಸ್ ಅಧಿಕಾರಿಗಳ ಕೈಲಿರಲಿಲ್ಲ, ನಮ್ಮರೇ ಹೋಗಿದ್ರು, ಈಗ ವಾಪಸ್ ಬಂದಿದ್ದಾರೆ, ಬಿಜೆಪಿ ಇಟ್ಕೊಂಡಿದ್ದಿಲ್ಲ. ಕ್ಷಮೆ ಕೇಳಬೇಕಲ್ಲ. ಬರೀ ಆಪಾದನೆ ಮಾಡ್ತಾ ಕೂತ್ಕೊಂಡ್ರೆ ಯಾವನೇ? ನಾನು ಒಂದು ಸ್ಪಷ್ಟವಾಗಿ ಏನು ಹೇಳಿದೆ ಅಂದರೆ, ಸಾಮಾನ್ಯವಾಗಿ ಇಡೀ ದೇಶದಲ್ಲಿ ಕಾಂಗ್ರೆಸ್ಸೇತರ ಪಕ್ಷಗಳಿಗೆ ಹೊಂದಾಣಿಕೆ. ನಾನು ಪರ್ಟಿಕ್ಯುಲರ್ ಇಲ್ಲ. ಉದಾಹರಣೆ ಶಿವಮೊಗ್ಗ ಮುನ್ಸಿಪಾಲಿಟಿ ಒಂದು ಕಾಲದಲ್ಲಿ ಬಿಜೆಪಿ ಕಾಂಗ್ರೆಸ್ ಒಂದಾಗಿತ್ತು, ಅಲ್ಲೊಂದಲ್ಲೊಂದಲ್ಲ ಇಲ್ಲ ಅಂದಿಲ್ಲ. ನಾನೇ ಹೇಳಿಕೊಟ್ಟೆ, ನಮ್ಮನ್ನ ಕೋಮುವಾದಿ ಅಂತ ಹೇಳ್ತಾ ಇದ್ರಲ್ಲ, ಹಿಂಗೆ ಹೇಳಿ ನೀವು ನಿಮ್ಗೆ ಅವಕಾಶವಾದ ರಾಜಕಾರಣ ಮಾಡಬೇಡಿ ಅಂತ ಹೇಳ್ತಾ ಇರೋದು. ಇದು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ JDS ಕಾಂಗ್ರೆಸ್ ಹೊಂದಾಣಿಕೆ ಆಗತ್ತೋ ಬಿಡತ್ತೋ, ಮುರಿದು ಬಿದ್ದರೆ JDSನವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳತ್ತೋ ಬೀಳತ್ತೋ ಹೇಳೋಷ್ಟು ದೊಡ್ಡ ನಾನಲ್ಲ. ಕೇಂದ್ರ ನಾಯಕರು ತೀರ್ಮಾನ ತಗೋತಾರೆ ಅದ್ರ ಬಗ್ಗೆ. ಅನೇಕ JDS ಶಾಸಕರು, ಇನ್ಫಾರ್ಮಲ್ ಅಂತ ಹೇಳ್ತಿದ್ದೀನಿ, ಈಗಿನ ಅನೇಕ ಮಂತ್ರಿಗಳು ಈ ಮನುಷ್ಯ ಕಾಂಗ್ರೆಸ್ ಜೊತೆ ಯಾಕಾರ ನಾವು ಹೋಗಿದ್ದೀವಪ್ಪ ಅಂತ ನನ್ನ ಹತ್ರನೇ ತಲೆ ಚಚ್ಕೊಂಡಿದ್ದಾರೆ. ಯಾವತ್ತಿಲ್ಲಿಂದ ಹೊರ ಮುಕ್ತವಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ. ಅವ್ರು ಕೇಳಿದ್ರೆ, ನೀವು ಪತ್ರಕರ್ತರು ಕೇಳಿದ್ರೆ ಇಲ್ಲ ಅಂತಾರೆ. ಮನಸ್ಸಾಕ್ಷಿ ಇದೆಯಲ್ಲ. ಈ ಉದಾಹರಣೆಗೆ ಒಬ್ರು ಸ್ಪಷ್ಟವಾಗಿ ಹೇಳ್ಬಿಟ್ರು, ಪುಟ್ಟರಾಜ್ ತಾನೆ ಮಿನಿಸ್ಟ್ರು, ಪುಟ್ಟರಾಜ್ ಹೇಳಿದ್ರು JDS ಜೊತೆಗೆ ಬಿಜೆಪಿ ಜೊತೆಗೆ ಇದ್ರೆ ಎಷ್ಟು ಚೆನ್ನಾಗಿತ್ತು ನಮ್ದು ಅಂತ. ಹಾಗಾಗಿ ಇದು JDSನ ಅನೇಕ ಶಾಸಕರು, ಅನೇಕ ಮಂತ್ರಿಗಳಿಗೆ ಆಸೆ ಇದೆ. ಕುಮಾರಸ್ವಾಮಿಗೂ ಇದೆ. ಇನ್ನು ನಾನು ನೇರವಾಗಿ ಹೇಳ್ತೀನಿ, ಕುಮಾರಸ್ವಾಮಿ ನನ್ನ ಹತ್ರನೇ ಮಾತಾಡಿದ್ದಾರೆ, ಯಾರಿಂದ ಇವರಿಂದ ಋಣಮುಕ್ತ ಆಗ್ತೀವಿ ನಮಗೆ ಗೊತ್ತಿಲ್ಲ ಅಂತ. ನಾನು ಅದಕ್ಕೋಸ್ಕರ ಹೇಳಿದೆ, ಅವ್ರು ನಾಳೆ ಹೇಳ್ಬೋದು ಈ ಸ್ಟೇಟ್ಮೆಂಟ್ ನೋಡ್ತಿದ್ದಂಗೆನೆ, ಇಲ್ಲ ನಾನು ಈಶ್ವರಪ್ಪ ಅಂತ ಮಾತಾಡಿಲ್ಲ ಹೇಳ್ಬೋದು. ಮನಸ್ಸಾಕ್ಷಿ ಒಂದು ಇದೆಯಲ್ಲ. ನೋಡಿ, ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಪ್ರೋಸೆಸ್ ಇದೆ. ಜಿಲ್ಲಾ ಸಮಿತಿಯಿಂದ ರಾಜ್ಯ ಸಮಿತಿ ಕಳಿಸ್ತಾರೆ, ರಾಜ್ಯ ಚುನಾವಣಾ ಸಮಿತಿ ಇದೆ, ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಕೇಂದ್ರಕ್ಕೆ ಕಳಿಸ್ತೀವಿ. ನಾವು ಇನ್ನೂ ಅಲ್ಲಿ ತನಕ ಹೋಗ್ತಾ ಇಲ್ಲ. ನಾವೀಗ ಚುನಾವಣೆ ತಯಾರಾಗಿ ಇದ್ದೀವಿ. ಇವತ್ತೇ ನಿಮ್ಮ ಕ್ಯಾಂಡಿಡೇಟ್ ಯಾರು 28 ಕ್ಷೇತ್ರಗಳಿಗೆ ಕೇಳಿದ್ರೆ ನಮ್ಮ ಕ್ಯಾಂಡಿಡೇಟ್ ಮೋದಿ. ಇದರಲ್ಲೇನು ವ್ಯತ್ಯಾಸ ಇಲ್ಲ. ಆ ಕ್ಯಾಂಡಿಡೇಟ್ ಯಾವುದು ಅನ್ನೋದು ಪ್ರೋಸೆಸ್ ಮುಖಾಂತರ ಫೈನಲ್ ಆಗ್ತಾರೆ.